ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬಿಗ್ ಬಾಸ್ ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಆ್ಯಂಡ್ ನಿನ್ನೆ ಎಪಿಸೋಡಿಗೆ ಬರೋಣ, ವೀಕೆಂಡ್ ವಿತ್ ಸುದೀಪ. ನಿನ್ನೆ ಎಪಿಸೋಡಲ್ಲಿ ನನಗೆ ಅನಿಸಿದ್ದು ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವರು ಮೂರನ್ನು ಬಿಟ್ಟವ್ರು ಊರಿಗೆ ದೊಡ್ಡವರು ಅನ್ನೋ ಒಂದು ಗಾದೆ ಇದೆಲ್ಲ, ಅದಕ್ಕೆ ಹೇಳಿ ಮಾಡಿಸಿದಂಥ ವ್ಯಕ್ತಿತ್ವಗಳು ಅಂತ ಅನಿಸ್ತು ನನಗೆ. ಅಲ್ಲ ರೀ, ಅಷ್ಟೆಲ್ಲ ಉಗಿದು ಹೋಗಿದ್ದಾರೆ, ಎಲ್ಲ ಆಗಿದೆ, ಅಷ್ಟು ಮಾನ ಮರಿದು ಹೋಗಿದೆ. ಅಲ್ಲಿ ಹೋಗ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಡೌವೆಲ್ಲ ಮಾಡಿ ರಕ್ಷಿತಾ ಶೆಟ್ಟಿ ಅಂತ ತಪ್ಪಾಯ್ತಮ್ಮ ಕಂದಮ್ಮ, ನೀನು ನಾನು ನೋವು ಮಾಡೋ ಉದ್ದೇಶ ನನಗಿರಲಿಲ್ಲ, ನಿನ್ನ ಹತ್ರ ಏನಾದ್ರು ಇದ್ರೆ ಬಂದು ಹೇಳ್ಕೊ ಅಂತೆಲ್ಲ ಡೌ ಮಾಡಿ ಅಷ್ಟು ನಾಟಕಗಳನ್ನು ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಗ್ಯಾಪ್ ಬಿಟ್ಟರೆ ಮತ್ತೆ ಹೋಗ್ಬಿಟ್ಟು ಗಿಲ್ಲಿ ಹತ್ರ ನೀನು ಕಂಟೆಂಟ್ಗೋಸ್ಕರ ಮಾಡಿದೆ, ನೀನು ಕಿಲಾಡಿ, ಇಬ್ಬರು ಜಗಳದಲ್ಲಿ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನೀನು ಲಾಭ ತೊಗೊಬಿಟ್ಟೆ ಅಂತೆಲ್ಲ ಮಾತಾಡ್ತಿರಲ್ಲ. ನಿಮಗೆ ನಿಜವಾಗ್ಲೂ ಮಾನವೀಯತೆ, ಮನುಷ್ಯತ್ವ, ನಾಚಿಕೆ, ಮಾನ ಮರ್ಯಾದೆ ಏನಾದರೂ ಭಗವಂತ ಕೊಟ್ಟವನ ತಾಯಿ. ಅಯ್ಯೋ ದೇವರೇ, ನಿಜವಾಗ್ಲೂ ಯಾರಾದರೂ ಇವ್ರ ಜಾಗದಲ್ಲಿ ಇದ್ದರೆ ಅಟ್ಲೀಸ್ಟ್ ಹೋಗಿ ಮನಸಾರೆ ಸಾರಿ ಕೇಳಿ, ತಪ್ಪಾಯಿತು ಅಂತ ಕೇಳಿ. ಈ ಥರ ಎಲ್ಲ ಮಾಡಬಾರ್ದು. ಇವರು ಮತ್ತು ಅಶ್ವಿನಿ ಗೌಡರು ಮತ್ತು ಜಾನ್ವಿ ಕೂತ್ಕೊಂಡಾಗ ಈ ಥರದ್ದೆಲ್ಲ ನಾವು ಮಾಡಬಾರ್ದು, ಇನ್ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಥರದ್ದು ಏನಾದ್ರು ಡಿಸ್ಕಷನ್ ಆಗಬೇಕಿತ್ತು. ಬಟ್ ಇವ್ರು ಏನು ಗೊತ್ತಾ ಹಾಕಿದ್ರು, ಇಲ್ಲ ನಾವು ಕುಗ್ಗೋದು ಬೇಡ, ಇದೇನು ದೊಡ್ಡ ವಿಷಯನೇ ಅಲ್ಲ, ಆ್ಯಂಡ್ ನಾವು ಇನ್ನೂ ಜೋರಾಗಿ ಮಾತಾಡಬೇಕು, ನಾವು ಇದರಿಂದ ಸೈಲೆಂಟ್ ಆಗಬಾರ್ದು, ಸಣ್ಣ ಪುಟ್ಟ ಕರೆಕ್ಷನ್ಸ್ ಅಷ್ಟೇ, ಅದನ್ನ ಮಾಡ್ಕೊಂಡು ನಾವು ಇನ್ನೂ ಜೋರಾಗಿರಬೇಕು ಅನ್ನೋ ಥರ ಡಿಸ್ಕಷನ್ ಮಾಡ್ತಾರೆ. ಎಸ್ಪೆಷಲಿ ಜಾನ್ವಿ ಅವರ ಅಕ್ಕ ನೆಕ್ಸ್ಟ್ ಲೆವೆಲ್ ಅಕ್ಕ. ಕೆಲವೊಬ್ರು ಮೂರನ್ನು ಬಿಟ್ಟವ್ರೆ, ನೀವು ಆರನ್ನಲ್ಲ ದೇಶನೇ ಬಿಟ್ಟವ್ರು ನೀವು. ಯಪ್ಪ, ನೆಕ್ಸ್ಟ್ ಲೆವೆಲ್ ವ್ಯಕ್ತಿತ್ವಗಳು. ಈ ಥರದ ಹೆಣ್ಮಕ್ಳು ಇರ್ತಾರ ಅಂತ ನನಗೆ ಈ ಬಿಗ್ ಬಾಸ್ ನೋಡಿದ ಮೇಲೆ ಗೊತ್ತಾಗಿದ್ದು ನನಗೆ. ಯಾಕಂದರೆ ಯಾರಿಗೆ ಆಗಲಿ ಒಂದು ಲಿಮಿಟ್ ಇರುತ್ತೆ, ಒಂದು ನಾಚಿಕೆ ಮಾನ ಮರ್ಯಾದೆ ಇರುತ್ತೆ, ಹೊರಗಡೆ ಅವ್ರದ್ದೇ ಆದಂಥ ಹೆಸರುಗಳಿರುತ್ತೆ. ಆ ಹೆಸರುಗಳನ್ನ ಮರೆತು ಬಾಯಿಗೆ ಬಂದಂಗೆ ಮಾತಾಡಿಕೊಂಡು, ಕೆಟ್ಟ ಕೊಳಕಗಳು ಮಾತಾಡಿಕೊಂಡು, ಅವ್ರ ವ್ಯಕ್ತಿತ್ವನೇ ಅಷ್ಟು ವರ್ಷಾಗಿ ಪ್ರೊಜೆಕ್ಟ್ ಮಾಡಿಕೊಂಡು ಏನು ಸಾಧಿಸೋಕೆ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಅದಾದಮೇಲೆ ನಿನ್ನೆ ವೀಕೆಂಡ್ ವಿತ್ ಸುದೀಪ ಎಪಿಸೋಡಿಗೆ ಬರೋದಾದ್ರೆ ನನ್ನ ಪ್ರಕಾರ ಅಲ್ಲಿ ಮಾತಾಡಲಿಕ್ಕೆ ಅಷ್ಟೊಂದು ವಿಷಯಗಳು ಇರಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಗಳಿತ್ತು, ಸುದೀಪ್ ಸರ್ದು 25ನೇ ವರ್ಷದ ಒಂದು ಸಂಭ್ರಮ ಇತ್ತು, ಮದುವೆ ವಾರ್ಷಿಕೋತ್ಸವದು. ಇದರ ಮಧ್ಯೆ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಬಗ್ಗೆ ಮಾತಾಡೋಣ. ವೈಲ್ಡ್ ಕಾರ್ಡ್ ಎಂಟ್ರಿಗಳು 3 ಜನ ಎಷ್ಟು ಜನಕ್ಕೆ ಇಲ್ಲಿರೋರಿಗೆ ಗೊತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ರಘು ಅಂತ ಯಾರು ಬಂದಿದ್ದಾರಲ್ಲ, ಜಿಮ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಕ್ರೀಡಾ ರತ್ನ ಅವಾರ್ಡ್ ಎಲ್ಲ ತೊಗೊಂಡಿದ್ದಾರೆ, ಅವ್ರು ಇಡೀ ಕರ್ನಾಟಕದಲ್ಲಿ ಅವ್ರು ಒಬ್ಬರೇ ತೊಗೊಂಡಿರೋದಂತೆ. ಅವ್ರು ನನಗೆ ಗೊತ್ತು, ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡಿದ್ದೀನಿ ಅವ್ರನ್ನ. ಅವ್ರು ಒಂದು ಸುತ್ತ ಈ ಜಂಕ್ ಫುಡ್ ತಿನ್ನೋರಿಗೆಲ್ಲ ಬೈಕೊಂಡು ವೀಡಿಯೋ ಮಾಡ್ತಾ ಇರ್ತಾರೆ. ಏನ್ರೋ ನೀವು ಕಸ ತಿಂತೀರಲ್ರೋ, ಹೊಟ್ಟೆಲಿ ಕಸ ಸೇರಿಸ್ಕೊತಾ ಇದ್ದೀರಲ್ರೋ, ಇಂಜಿನ್ಗೂ ಒಳ್ಳೆ ಆಯಿಲ್ ಹಾಕ್ತೀರಾ, ನೀವು ಹೊಟ್ಟೆ ಕರೆಕ್ಟಾಗಿ ಊಟ ಹಾಕೊಳ್ರೋ ಅನ್ನೋ ಥರದ್ದು ಒಂದಿಷ್ಟು ಫುಡ್ ಬಗ್ಗೆ ರಿವ್ಯೂಸ್ ಆಗಿರ್ಬೋದು, ಅಥವಾ ಜಿಮ್ ಬಗ್ಗೆ ಟಿಪ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ನಾನು. ಬಟ್ ಈ ಕ್ರೀಡಾ ರತ್ನ ಆಮೇಲೆ ಅವ್ರದ್ದು ಗೋಲ್ಡ್ ಮೆಡಲ್ಗಳು ಅಷ್ಟೊಂದೆಲ್ಲ ನನಗೆ ಅವ್ರ ಸಾಧನೆ ಬಗ್ಗೆ ಗೊತ್ತಿರಲಿಲ್ಲ. ಎಲ್ಲ ಒಂದು ಕಡೆ ಯಾರು ನಮ್ಮ ಕರಿಬಸಪ್ಪ ಅವ್ರು ಇದ್ರಲ್ಲ, ಅವರು ಆ ಪ್ಲೇಸ್ನ ಫಿಲ್ ಮಾಡ್ತಾರೆ ಅಂತ ಕರೆಸಿದ್ರು, ಅವ್ರ ಕೈಲಿ ಆಗಲಿಲ್ಲ, ಅವ್ರು ಒಂದು ವಾರಕ್ಕೆ ಹೋದರು. ಸೊ ತಿರ್ಗಾ ಅದೇ ಥರದ್ದು ಒಂದು ಕ್ಯಾಟಗರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಿಸಿದ್ದಾರೆ. ಯಾಕೆ ಅಂದರೆ ಈಗ ನೀವು ನೋಡ್ಬೋದು, ಟಾಸ್ಕ್ ಅಂತ ಬಂದಾಗ ಅಭಿಷೇಕ್ ಮತ್ತು ಧನುಷ್ ಬಿಟ್ಟರೆ ಯಾರೂ ಅಲ್ಲಿ ಕಾಂಪಿಟೇಷನ್ನೇ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇವರೇನಂದರೆ ಒಂದು 2 ಟೀಮ್ ಅಂತ ಬರುತ್ತೆ ಮುಂದಕ್ಕೆ ಹೋಗ್ತಾ. ಸೊ ಹಾಗಾಗಿ ಆ 2 ಟೀಮು ಈಕ್ವಲ್ ಆಗಿ ಅಟ್ಲೀಸ್ಟ್ ಒಂದು ಫೈಟ್ ಕೊಡಬೇಕು ಅಂದರೆ ನಿಮಗೆ ಒಳ್ಳೊಳ್ಳೆ 2 ಕಡೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇರಬೇಕು, ಎಸ್ಪೆಷಲಿ ಟಾಸ್ಕ್ ಆಡೋರು. ಸೊ ಹಾಗಾಗಿ ಈ ಕಡೆ ಇವರು ಇವಾಗ ಕರ್ಸಿರೋರು 3 ಜನ ನೋಡಿ ನೀವು ಸ್ಪೋರ್ಟ್ಸ್ ಮೆಟೀರಿಯಲ್ಸ್. ಇನ್ನೊಬ್ರು ಅಷ್ಟೇ, ಯಾರವರು ಸುಜಿತ್ ಸಮಥಿಂಗ್ ಸೂರಜ್ ಅಂತ ಅವರು ಸ್ಪೋರ್ಟ್ಸ್ ಪರ್ಸನ್. ಆ್ಯಂಡ್ ಇನ್ನೊಬ್ರು ಹುಡುಗಿ ಲೇಡಿಂಗ್ ಕರ್ಸಿದ್ದಾರೆ, ರಿಷಾ ಗೌಡ ಅಂತ, ಅವರು ಕೂಡ ಸ್ಪೋರ್ಟ್ಸ್ ಪರ್ಸನ್ ಆ್ಯಂಡ್ ಮಾಡಲಿಂಗಲ್ಲೆಲ್ಲ ಇದ್ದಾರಂತೆ ಇತ್ತೀಚೆಗೆ 1-2 ವರ್ಷದಿಂದ ಸಕ್ರಿಯವಾಗಿ. ಸೊ 3 ಒಂದು ಒಳ್ಳೆ ಒಂದು ಟಾಸ್ಕ್ ಆಡೋಕ್ಕೆ ಅಂತಲೇ ಕರೆಸಿದ್ರು ಅಂತ ಅನಿಸ್ತಾರೆ ನನಗೆ. ರಘು ಅವರು ನೀವು ಆಲ್ರೆಡಿ ನೋಡಿರ್ತಾರೆ, ಕ್ವಾಟ್ಲೆ ಕಿಚನ್ನ ವಿನ್ನರ್ ಅವರು. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ತುಂಬ ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತುಂಬ ರ್ಯಾಶು, ಬಟ್ ಒಳಗಡೆಯಿಂದ ತುಂಬ ಒಳ್ಳೆ ವ್ಯಕ್ತಿ ಅನ್ನೋ ಥರದ್ದು ನಾನು ನೋಡಿದ್ದೀನಿ ಕೆಲವೊಂದು ವಿಚಾರಗಳಲ್ಲಿ, ಅಥವಾ ಕೆಲವೊಂದು ಶೋಗಳಲ್ಲಿ, ಅಥವಾ ಅವ್ರ ಕೆಲವೊಂದು ಪರ್ಸ್ನಲ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ಗಳಲ್ಲಿ. ಬಟ್ ಇನ್ನಿಬ್ಬರ ಬಗ್ಗೆ ನನಗೆ ದೇವರಾಣ ಏನು ಐಡಿಯಾನೇ ಇಲ್ಲ, ಅವ್ರು ಹೇಗಿದ್ದಾರೆ, ಹೇಗೆ ಆಡ್ತಾರೆ ಅನ್ನೋದು. ಬಟ್ ಕಾದು ನೋಡೋಣ ಹೋಗ್ತಾ. ಬಟ್ ಎಲ್ಲ ಒಂದು ಕಡೆ ನಾನು ಹೇಳೋದೇನು ಗೊತ್ತಾ, ಯಾರೆಲ್ಲ ಈ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬರ್ತಾರೆ ಗೊತ್ತಾ, ಅವರು ಸುಮ್ಮನೆ ಬ್ಲ್ಯಾಂಕ್ ಆಗಿ ಆರಾಮಾಗಿ ಪ್ಲೇನಾಗಿ ಹೋಗ್ಬೇಕು ಒಳಗಡೆ. ಇವರು ಸ್ಟೇಜ್ ಮೇಲೇ 3 ಅಡಿ ಡೈಲಾಗ್ ಹೊಡ್ಕೊಂಡು, 3 ಪೇಜ್ ಡೈಲಾಗ್ ಹೊಡ್ಕೊಂಡು, ಆಡ್ಕೊಂಡು ಹೋದರೆ ಅಲ್ಲಿ ಒಳಗಡೆ ಹೋಗಿ ಇವ್ರು ಅಟ್ಲೀಸ್ಟ್ ಸ್ವಲ್ಪ ಒಂದು 10 ನಿಮಿಷ ಸುಮ್ಮನೆ ಕೂತಿರುವೆ, ಜನ ಕಮೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೇನೋ ಅಷ್ಟೊಂದು ಹರ್ಕೊಂಡಲ್ಲೋ ಏನೋ ಏನಾದರೂ ಮಾಡು ಅಂತ. ಸೊ ನಾನು ಹೇಳೋದು, ನೀವು ಮಾತಿನ ಮುಖಾಂತರ ಹೇಳೋದ್ರಕ್ಕಿಂತ ಹೋಗಿ ಆಟ ಆಡಿ ತೋರಿಸಿ ಅಲ್ಲ ಒಳಗಡೆ ಬಿಗ್ ಬಾಸ್ ಮನೆಯಲ್ಲಿ. ಸುಮ್ಮನೆ ಇಲ್ಲಿ ಬಂದು ಇವಾಗಲ್ಲ ಯಾರೋ ಒಬ್ರು ಆನೆ ನಾನು ಮಾವುತನ ಕಟ್ಟಾಕ್ತೀನಿ ಅಂತ ಬಂದಿದ್ರು ವಿನಯ್ ಸೀಸನಲ್ಲಿ, ಯಾವ ಲೆವೆಲ್ಗೆ ಟ್ರೋಲ್ ಆದರು ಅಂತ ನೀವೆಲ್ಲರೂ ನೋಡಿರ್ತೀರ. ಸೊ ಇಲ್ಲಿ ಹೇಳೋ ಬದಲು ಹೊರಗಡೆ ಹೋಗ್ಬಿಟ್ಟು ನೀವು ಆಡಿದರೆ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಆ್ಯಂಡ್ ರಿಷಾ ಗೌಡ ಅವ್ರಿಗೆ ಮಾರ್ಕ್ಸ್ ಕೊಡ್ತಾರಲ್ಲ, ಅಲ್ಲಿ ಜಾನ್ವಿ ಅವ್ರಿಗೆ ಅವರು 0 ಕೊಡ್ತಾರೆ, ಆ್ಯಂಡ್ ಅಶ್ವಿನಿ ಗೌಡ ಅವ್ರಿಗೆ 1 ಕೊಡ್ತಾರೆ. ಆ್ಯಂಡ್ ಗಿಲ್ಲಿ ವಾಸ್ ದ ಹೈಯೆಸ್ಟ್ ಅನ್ಸುತ್ತೆ 8. ಅದು ಬಿಟ್ಟರೆ ಕಾವ್ಯ ಅವ್ರ ಬಗ್ಗೆ ಅವ್ರು ಒಂದು ಮಾತು ಹೇಳ್ತಾರೆ, ನಾವು ಎಲ್ಲಾದರೂ ಪಿನ್ ಇಡ್ಬೋದು, ಗಿಲ್ಲಿ ಹುಷಾರಾಗಿ ಕುತ್ಕೋಬೇಕು ಅಂತ. ಬಟ್ ನನಗೇನೋ ಈ 3 ವಾರ ನಾನೇನು ನೋಡಿದೆ ಅದರಲ್ಲಿ ನನಗೆ ಕಾವ್ಯ ಅವರು ಆ ಥರ ಹಿಂದೆ ಮುಂದೆ ಮಾತಾಡೋ ವ್ಯಕ್ತಿ, ಅಥವಾ ಪಿನ್ನಿಡೋ ವ್ಯಕ್ತಿ, ಅಥವಾ
ನಂಬಿಕೆ ದ್ರೋಹ ಮಾಡೋ ಥರದ ವ್ಯಕ್ತಿ ಅಂತ ನನಗೆಲ್ಲೂ ಕಾಣಿಸ್ಲಿಲ್ಲ. ತುಂಬ ಜೆನ್ಯೂನ್ ಆಗಿದ್ದಾರೆ ಅಂತ ಅನಿಸುತ್ತೆ ನನಗೆ. ನಿಮಗೆ ಅನಿಸುತ್ತೆ ಕಾವ್ಯ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಕಾವ್ಯನೂ ಅಷ್ಟೇ, ಈಗ ಜಂಟಿಯಾಗಿದ್ದಾಗ ನೀವು ಎಷ್ಟು ಜನ ಗಿಲ್ಲಿಯಿಂದ ಕಾವ್ಯ ಅಂತಲ್ಲ ಮನೆಯಿಂದ ಹೇಳ್ತಿದ್ದಾರೆ, ನನ್ನ ಪ್ರಕಾರ ಅದು ಈಕ್ವಲ್ ಅಂತ ಅನಿಸುತ್ತೆ. ಹೌದು, ಗಿಲ್ಲಿ ತುಂಬಾ ಎಂಟರ್ಟೈನರು, ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಮನುಷ್ಯ. ಬಟ್ ಅದ್ರ ಜೊತೆಗೆ ಕಾವ್ಯ ರಿಯಾಕ್ಷನ್ಸ್ ಇತ್ತಲ್ಲ, ಅದು ಕೂಡ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಕಾವ್ಯ ಗಿಲ್ಲಿ ಕಾಂಬೋ ಪೇರೇ ತುಂಬ ಇಷ್ಟ ಆಗಿತ್ತು ಜನಕ್ಕೆ. ಆ್ಯಂಡ್ ನನ್ನ ಪ್ರಕಾರ ಕಾವ್ಯ ಕೂಡ ಡಿಸರ್ವ್ಡ್ ಇದ್ದಾರೆ ಬಿಗ್ ಬಾಸ್ ಮನೇಲಿ ಉಳಿಯೋದಕ್ಕೆ, ಆಮೇಲೆ ಆಡೋದಕ್ಕೆ. ತುಂಬ ಚೆನ್ನಾಗಿ ಅವರು ಕೆಲವೊಂದು ವಿಚಾರಗಳನ್ನ ಜಡ್ಜ್ ಮಾಡ್ತಾರೆ. ಸೊ ಆ್ಯಂಡ್ ಅವರು ಒಂದು ಸ್ವಲ್ಪ ಕಾಮಿಡಿ ಸೆನ್ಸ್ ಇದೆ. ಮೊನ್ನೆ ನಾವು ಸ್ಕಿಟ್ ಮಾಡ್ಬೇಕಾದ್ರೆ ನೋಡಿದ್ವಿ ಚೆನ್ನಾಗಿ ಆ್ಯಕ್ಟ್ ಎಲ್ಲ ಮಾಡಿದ್ರು ಅಂತ. ಆಮೇಲೆ ಟಾಸ್ಕ್ಗಳು ಕೂಡ ಅಷ್ಟೇ, ಅವ್ರು ತುಂಬ ಎಫರ್ಟ್ಸ್ ಹಾಕಿನೇ ಆಡ್ತಾರೆ. ಸೊ ಹಾಗಾಗಿ ಆ ಥರದ ಬೇರೆ ಹುಡುಗಿರು ಕಂಪೇರ್ ಮಾಡಿ ಅವ್ರು ತುಂಬ ಡಿಸರ್ವ್ ಇದ್ದಾರೆ ಬಿಗ್ ಬಾಸ್ ಮನೇಲಿ. ಆ್ಯಂಡ್ ನನಗೆಲ್ಲ ಅವರು ಹಿಂದೆ ಮುಂದೆ ಮಾತಾಡ್ತಾ ಇರೋದು ವ್ಯಕ್ತಿತ್ವಗಳು ಅಂತ ಅನಿಸೋದಿಲ್ಲ ಕಾವ್ಯ ಅವರು. ಆ್ಯಂಡ್ ಅದಾದಮೇಲೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಆ್ಯಂಡ್ ನಮ್ಮ ಜಾನ್ವಿ ಅವ್ರ ಬಗ್ಗೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಮಾತಾಡಿದ್ರು. ಅವ್ರ ವ್ಯಕ್ತಿತ್ವ ಆಲ್ರೆಡಿ ಅವ್ರು ಹೊರಗಡೆ ನೋಡಿರೋದ್ರಿಂದ ಒಳಗಡೆ ಹೋಗಿ ಅವ್ರ ಜೊತೆ ಹೇಗೆ ಆಡ್ತಾರೆ ಅಂತ ನೋಡೋದಕ್ಕೆ ನಾನು ಕಾಯ್ದುಕೊಂಡು ಕೂತಿದ್ದೀನಿ. ಆ್ಯಂಡ್ ಅದಾದಮೇಲೆ ಇಂಟರ್ವ್ಯೂವಲ್ಲಿ ಚಂದ್ರಪ್ರಭು ಒಂದು ನಿಮಿಷ ಬ್ರೇಕ್ ಕೊಡ್ತಾರೆ. ಬ್ರೇಕ್ ಕೊಟ್ಟಾಗ ನಮ್ಮ ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವರು ನಮ್ಮ ಗಿಲ್ಲಿ ಹತ್ರ ಹೋಗ್ತಾರಲ್ಲ, ಅದೇ ಅವಾಗ ನಮ್ಮ ಗಿಲ್ಲಿ ಒಂದು ಸಾಂಗ್ ಹೇಳ್ತೇನೆ, ದೊಡ್ಡವ ಚಿಕ್ಕವ ಬಂದವ್ರೆ ಕಂದ ಅಂತ ಇಷ್ಟು ದಿವಸದಿಂದ ಏನವದು, ದೊಡ್ಡವ ವಾಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ಸಾಂಬಾರ್ಗೆ ಹಾಕ್ತಾರೆ ಸೊಪ್ಪು, ನೀವು ಮಾಡಿದ ತಪ್ಪು ಅಂತ ಹೋಗಿ 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 ಅವನ ಹತ್ರನೇ ಗುಮ್ಮಿಸ್ಕೊತಾರೆ ಇವರು. ಮಾಡಿರೋದೇ ತಪ್ಪು, ಅದ್ರ ಪಶ್ಚಾತ್ತಾಪ ಇಲ್ಲ, ಮುಖದಲ್ಲ ಯಾವುದೇ ಒಂದು ಗಿಲ್ಟ್ ಫೀಲ್ ಇಲ್ಲ. ಆ್ಯಂಡ್ ರಕ್ಷಾ ಶೆಟ್ಟಿನೂ ಅಷ್ಟೇ, ನಿನ್ನೆ ಒಂದು ಇದು ಹೇಳ್ಬೇಕು ನಾನು, SR ರೌಂಡಲ್ಲಿ ಆ ಮೇಕಪ್ ವಿಚಾರ ಬಂತು. ಸುದೀಪ್ ಸರ್ ಎಲ್ಲೋ ಒಂದು ಕಡೆ ಈಗ ನಿನ್ನೆ ಇವ್ರಿಗೆ ಬೈದಿದ್ದೀನಿ, ಇವ್ರಿಗೇನಾದರೂ ಹೇಳಿದವ್ರೆ ಜನಕ್ಕೆ ತಪ್ಪಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಏನೋ ಒಂದು ಹೇಳೋಕೆ ಹೋಗ್ತಾರೆ, ಅವ್ರ ಅಭಿಪ್ರಾಯ ಅವ್ರಿಗೆ ಅಲ್ವಾ ಅನ್ನೋ ಥರದ್ದೇನೋ ಅವ್ರಿಗೆ. ಅವ್ರು ಹೇಳ್ತಾರೆ ಹೌದು, ಅವ್ರು ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಮೇಕಪ್ ಹಾಕೋಬೇಕು, ಚೆನ್ನಾಗಿ ಕಾಣಿದ್ರೆ ಜನಗಳು ನೋಡ್ತಾರೆ ಅನ್ನೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಬಟ್ ಚೆನ್ನಾಗಿ ಮೇಕಪ್ ಹಾಕೊಳ್ದಿರೋರ್ನ ಹೆಂಗೆ ಬೇಕಂಗಿರೋರ್ನ ಜನ ನೋಡಲ್ಲ, ಸ್ವಿಚ್ ಆಫ್ ಮಾಡ್ತಾರೆ ಅನ್ನೋದು ತಪ್ಪಲ್ವಾ? ಯಾವಾಗಲೂ ಅಷ್ಟೇ, ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ತಪ್ಪೇ ಅಲ್ಲ. ಯಾವಾಗ ನಾವು ಇನ್ನೊಬ್ಬ ವ್ಯಕ್ತಿ ಜೊತೆ ಕಂಪೇರ್ ಮಾಡ್ತೀವಿ, ನಾನು ಅವನಿಗಿಂತ ಬೆಟರ್ ಅಂತ ಹೊಗಳ್ಕೊಳಕ್ಕೆ ಹೋಗ್ತೀವಲ್ಲ, ಅದೇ ತಪ್ಪು ಯಾವತ್ತಿಗೂ. ನಾನು ಕಿಂಗು ಗುರು ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ನಾನು ಅವನಿಗಿಂತ ದೊಡ್ಡ ಕಿಂಗು ಗುರು ಅಂತ ಹೇಳ್ಕೊಳ್ಳೋದೇ ತಪ್ಪು. ನೀನು ಎಷ್ಟೇ ಕಲಾವಿದ ಆಗಿರು, ನೀನು ಎಷ್ಟೇ ಟ್ಯಾಲೆಂಟೆಡ್ ಆಗಿರು, ನೀನು ಎಷ್ಟೇ ಸುಂದರವಾಗಿರು, ನಿನ್ನ ಬಗ್ಗೆ ನೀನು ಏನಾದರೂ ವರ್ಣಿಸ್ಕೊಳ್ಳೋದು, ಹೊಗಳ್ಕೊಳ್ಳೋಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಭಾರತದಲ್ಲಿ ರೈಟ್ಸ್ ಇದೆ. ಬಟ್ ಇನ್ನೊಬ್ಬ ವ್ಯಕ್ತಿನ ಕೀಳಾಗಿ ತೋರಿಸಿ, ಇನ್ನೊಬ್ಬ ವ್ಯಕ್ತಿನ ತುಳಿದು ನೀನು ಚೆನ್ನಾಗಿ ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ಅವ್ರು ಹೇಳಿದಾಗ ಸುದೀಪ್ ಸರ್ ಆಮೇಲೆ ಸೈಲೆಂಟ್ ಆದರು. ಆ ಪಾಯಿಂಟ್ ಅವ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ, ಸುಮ್ಮನೆ ಆಗ್ಬಿಟ್ರು ಅವರು. ಸೊ ರಕ್ಷಿತಾ ಶೆಟ್ಟಿ ತುಂಬ ಮೆಚೂರ್ ಟಾಕ್ಸ್ ಇದೆ ಗುರು. ಆಮೇಲೆ ನಾನು ಸ್ಯಾಟರ್ಡೆ ಎಪಿಸೋಡ್ ಒಂದು ಲೈನ್ ಹೇಳ್ತಾರೆ, ಇವರಿಗೆ ಬಾಲ್ ಹಾಕ್ಲಿಕ್ಕೆ ಧನುಷ್ ಬೇಕು, ಆದರೆ ಏನದು ಮೆಡಲ್ ಹಾಕ್ಲಿಕ್ಕೆ ಮಾತ್ರ ಜಾನ್ವಿ ಅವ್ರು ಬೇಕು ಅಂತ. ಆ ಒನ್ಲೈನರ್ಸ್ ಇದೆಯಲ್ಲ ಅವ್ರದ್ದು, ಎಷ್ಟು ಅಂದರೆ ನಾವೆಲ್ಲ ಹೇಳ್ತೀವಿ, ಕೆಲವ್ರು ಹೇಳ್ತಾರಲ್ಲಿ ಅವಳಿಗೆ ಬುದ್ಧಿ ಇಲ್ಲ, ಮೆಚುರಿಟಿ ಇಲ್ಲ, ಮಾತಾಡೋಕ್ಕೆ ಬರಲ್ಲ ಅಂತ. ಮಾತಾಡೋಕ್ಕೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮಾತಾಡೋಕ್ಕೆ ಬಂದಾಗ ಹುಡುಗಿ ಮಾತಾಡುತ್ತಲ್ಲ, ಒಂದೊಂದು ಲೈನ್ಸ್ಗಳು ಕೂಡ ತುಂಬಾ ಅರ್ಥಗರ್ಭಿತವಾಗಿ ತುಂಬಾ ವೆಯ್ಟೇಜ್ ಇರುತ್ತೆ. ಇವ್ರ ಥರ ಬೇಕಾಬಿಟ್ಟು ಮಾತಾಡಬೇಕು ಅಂತ ಬಾಯಿ ಬಂದಿದ್ದು ಮಾತಾಡಲ್ಲ ಹುಡುಗಿ. ಆ್ಯಂಡ್ ಗಿಲ್ಲಿ, ರಕ್ಷಿತಾ ಶೆಟ್ಟಿ, ಕಾವ್ಯ ಆ್ಯಂಡ್ ಚಂದ್ರಪ್ರಭಾ, ಧನುಷ್, ಈ ಒಂದು 5 ವ್ಯಕ್ತಿತ್ವಗಳು ನನಗೆಲ್ಲ ಒಂದು ಕಡೆ ಸ್ವಲ್ಪ ಪರ್ಸನಲಿ ಸ್ವಲ್ಪ ಇಷ್ಟ ಆದರು. ಧನುಷ್ ಇನ್ನು ಓಪನ್ ಅಪ್ ಆಗಲೇಬೇಕು, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಆ್ಯಂಡ್ ಸುರ್ಸುರ್ಬತಿ, ರಾಕೆಟ್, ಆಟೋಮೊಬೈಲ್ ಎಲ್ಲ ಕೊಟ್ಟರು ನಿನ್ನೆ ಎಪಿಸೋಡಲ್ಲಿ. ನಿಮಗೆ ಯಾರ್ಯಾರು ಯಾವ ಪಟಾಕಿಗಳಂತ ಹೇಳಿ, ನನಗೆ ಗಿಲ್ಲಿ ಕೊಟ್ಟನಲ್ಲ ವಜ್ಜ ಇತ್ತದು. ಸುರ್ಸುರ್ಬತಿ ಅಂದರೆ ಸುದೀಪ್ ಸರ್ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ, ಅದರ ಡೆಫಿನೇಷನ್ ಏನಂದರೆ ವೇಸ್ಟ್, ಅದು ಫ್ರೀಯಾಗಿ ಕೊಡೋವಂಥ ಪ್ರಾಡಕ್ಟು ಅಂತ. ಆ್ಯಂಡ್ ಈ ಬಿಗ್ ಬಾಸ್ ಮನೆಗೆ ಅಶ್ವಿನಿ ಗೌಡ ಅವರು ಫ್ರೀ ಪ್ರಾಡಕ್ಟ್ ಅಂತ ಯಾವಾಗ ಕಾವ್ಯಗೆ ಹೇಳಿ ಇನ್ಸರ್ಟ್ ಮಾಡಿರ್ತಾರೆ, ಅದನ್ನು ಇಂಡೈರೆಕ್ಟಾಗಿ ಇಲ್ಲಿ ಹೇಳಿ ಇನ್ಸರ್ಟ್ ಮಾಡಿದ್ರು ಅನ್ನೋ ರಿವೆನ್ಸ್ ತೊಗೊಂಡ್ರು ಅನ್ನೋದು ನನಗೆ ಅನಿಸ್ತು. ಆ್ಯಂಡ್ ಜಾನ್ವಿ ಕೈಲಿರೋ ಸುರ್ಸುರ್ಬತ್ತಿ ನೀನು ಅನ್ನೋದರದೆಲ್ಲ ಟಾಂಗ್ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ನಿನ್ನೆ ಎಪಿಸೋಡ್. ಆದರೆ ತುಂಬ ಈ ನಮಗೆ ಕಂಟೆಂಟ್ ಏನೂ ಇರಲಿಲ್ಲ, ಅಂದರೆ ಜಗಳ ಮಾಡೋದಾಗಿರ್ಬೋದು, ಅದಕ್ಕೆ ಕ್ಲಾಸ್ ತೊಗೊಂಡಿದ್ದರದೇನೂ ಇರಲಿಲ್ಲ. ಸುಮ್ಮನೆ ಒಂದು ಫನ್ ವೀಕೆಂಡ್ ವಿತ್ ಸುದೀಪ ಆಗಿತ್ತಿದ್ದು. ಆ್ಯಂಡ್ ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಎಲ್ಲರೂ ವಿಶ್ ಮಾಡಿ. ಆ್ಯಂಡ್ ನಮ್ಮ ಕಡೆಯಿಂದನೂ ನಮ್ಮ ಕಿಚ್ಚ ಸುದೀಪ್ ಸರ್ ಹಾಗೂ ಪ್ರಿಯಾ ಮೇಡಮ್ ಅವ್ರಿಗೆ 25ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ, ನೋಡೋಣ ಇವತ್ತು ವೈಲ್ಡ್ ಕಾರ್ಡ್ಗಳು ಎಂಟ್ರಿ ಆಗಿದೆ. ಬಿಗ್ ಬಾಸ್ ಆಟಕ್ಕೆ ವೈಲ್ಡಾಗಿ ಏನಾದರೂ ಒಂದು ಟರ್ನ್ ಸಿಗುತ್ತಾ ಅಂತ. ಆ್ಯಂಡ್ ನಾನಂತೂ ಈಗಲೇ ವೇಟಿಂಗ್ ಇವತ್ತಿನ ಎಪಿಸೋಡ್ ನೋಡೋಕ್ಕೆ, ಪ್ರೋಮೋ ನೋಡೋಕ್ಕೆ, ಯಾಕೆಂದರೆ ಏನಾದರೂ ಹೊಸದಿರ್ಬೋದಾ, ಏನಾದರೂ ಬೇರೆ ಥರದ್ದು ಕಾಣ್ಬೋದಾ ಅಂತ. ಆ್ಯಂಡ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಬಿಗ್ ಬಾಸ್ ರಿವ್ಯೂ ಜೊತೆ ಅಥವಾ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ, ಸೈನಿಂಗ್ ಆಫ್, ಲವ್ ಯು ಆಲ್, ಬಾಯ್ ಬಾಯ್.